ಹಲೋ, ವೆಲ್ಕಮ್ ಟು ಮೈ ಚಾನಲ್. ಏನು ಮಾವಿನಕಾಯಿ ಕೀಳೋಕ್ಕೆ ಫುಲ್ ರೆಡಿ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಿ ನೋಡಿ, ನಾನು ಹತ್ರದಲ್ಲಿ ಹೋಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ, ಅದಕ್ಕೆ ದೂರದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಮರದ ಮೇಲೆ ಹತ್ತಿದ್ದಾರೆ. ನಾವು ಮಾವಿನಕಾಯಿ ಎಲ್ಲ ಕಿತ್ತು ಬರೋ ಅಷ್ಟರಲ್ಲಿ 3 hours ಆಯಿತು. 11:30 2:30 ಆಯಿತು. ಅದಾದಮೇಲೆ ನೀಟಾಗಿ ಅದನ್ನು ತೊಳೆದು ಒರೆಸಿ ಇಡ್ತಾಯಿದ್ದೀವಿ. ನಮ್ಮ ವರುಷ್ಕ ನಾನು ಒರೆಸ್ಕೊಡ್ತೀನಿ ಅಂತ ಕೂತ್ಕೊಂಡು ಒರೆಸ್ತಾ ಇದ್ದಾರೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಮಾಡಿದ್ವಿ, ಫುಲ್ಲು ಟಯರ್ಡ್ ಆಗಿತ್ತಲ್ಲ, ಸೊ ಸಾಯಂಕಾಲ ಮಾಡೋಣ ಅಂತ ಹಂಗೆ ಬಿಟ್ಬಿಟ್ಟಿದ್ವಿ. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಟಿದ್ವಿ. 15 days ಆದಮೇಲೆ ಫುಲ್ ಹಣ್ಣಾಗ್ಬಿಟ್ಟಿದೆ. ನಮ್ಮ ಮರದಲ್ಲಿ ಬಿಟ್ಟಿರುವಂತಹ ಮಾವಿನ ಹಣ್ಣು ಐ ಥಿಂಕ್ ಕಿತ್ತ ಆಲ್ರೆಡಿ 15 days ಆಗಿತ್ತು. ಸೊ ಊರಿಗೆ ಹೋಗ್ತಾಯಿದ್ವಿ. ಊರಿಗೆ ಹೋಗಿ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಅವ್ರ ರಿಲೇಟಿವ್ಸ್ ಕೊಡೋಣ ಅಂತ ಅಂದ್ಕೊಂಡು ತುಂಬ ಇತ್ತು ಅಲ್ಲ, ಅಂದರೆ ಎಲ್ಲ ಹಣ್ಣಾಗಿಬಿಟ್ಟಿತ್ತು. ಎಲ್ಲ ನಾವೇ ತಿನ್ನೋದಕ್ಕೂ ಆಗಲ್ಲ, ಊರಿಗೆ ಹೋಗ್ತಾಯಿದ್ವಿ ಅಂತ ಎತ್ಕೊಂಡು ಹೋಗೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀವಿ. ನಾವಿದು ನ್ಯಾಚುರಲಾಗಿ ಹಣ್ಣು ಮಾಡಿರೋದು, ಯಾವುದೇ ಥರ ಪೌಡರ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ಕಿತ್ಬಿಟ್ಟು ನೀಟಾಗಿ ಅದನ್ನು ವಾಶ್ ಮಾಡಿ, ಅಂದರೆ ತೇಗದ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅದನ್ನು ಆ ಥರ ಹಾಕಿ ಇಟ್ಟಿದ್ವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲ ಹೊಟ್ಟೆಲ್ಲ ಏನು ತೊಗೊಳಲ್ಲ. ಊರಿಗೆ ಹೋಗೋಕ್ಕೆ ರೆಡಿ ನಾವು ವರುಷ್ಕ. ಹಿಂಗೆಲ್ಲ ಮಾಡಬಾರ್ದು. ಸ್ಯಾಟರ್ಡೇ ಲೀವ್, ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ವರುಷ್ಕಗೆ ಲೀವ್. ಆಫ್ಟರ್ 1 month ವಿ ಆರ್ ಗೋಯಿಂಗ್ ಟು ಅವರ್ ವಿಲೇಜ್. ಅದು ಬಲೂನ್ದು ವರುಷ್ಕ ಸ್ಕೂಲ್ಗೆ ಹೋಗಕ್ಕೆ ರೆಡಿ. ವರುಷ್ಕ ಹೋಮ್ವರ್ಕ್ ಮಾಡೋದು ಬಿಟ್ಬಿಟ್ಟು ಏನು ಮಾಡ್ತಾ ಇದೆಯಾ ನೀನು? ಏನಿದು? ಚಾಮುಂಡಿ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡಿರೋದು. ಏನಾಯ್ತಿದ್ದು? ಲಯನ್. ಹಾಂ, ಸಾಕು. ಪ್ರಾಕ್ಟೀಸ್ ಮಾಡುವ ವರ್ಷ ಎಲ್ಲಿ ಇದೆಲ್ಲ ನಂಬರ್ಸ್ ಬೇಡ. ಈ ಪ್ರಾಕ್ಟೀಸ್ ಮಾಡಬೇಕು. ಇದು ತುಂಬ ಬರೆದಿದೆಯಲ್ಲಪ್ಪ, ನೋಡು ಇಷ್ಟೊಂದು ಬರೆದಿದೆಯಲ್ವಾ ABCD ಅಲ್ಲಿ. ತೆಗಿ, ಈ ಪ್ರಾಕ್ಟೀಸ್ ಮಾಡು. ನಾನು ಬರ್ಕೊಡ್ತೀನಿ, ನೀನು ಅದ್ರ ಮೇಲೆ ತಿದ್ದು. ಎಲ್ಲಿ ಅದು? ಅದಲ್ಲ, ಇಲ್ಲಿದೆ ನೋಡು. ಇದು ಮಾಡ್ತೀಯಾ? ತಿದ್ದುತ್ತೀಯಾ ಇದ್ರ ಮೇಲೆ? ಓಕೆ, ಕೊಡು. ಫಸ್ಟ್ ನಾನು ಬರ್ಕೊಡ್ತೀನಿ. ಇಲ್ಲಿ ಒಂದು ಲೈನು. ಇದೇನಪ್ಪ ಇದು? ಸತ್ತಂ. ಕಿರ್ಚಬಾರ್ದು. ಇದು ಆ ಈ ಉ ರು ಎ ಐ ಓ ಔ ಆಹಾ. ಇದನ್ನು ಕಲ್ತ್ಕೋಬೇಕು. ಇಲ್ಲಿ ಒಂದು ಲೈನ್ ಬರ್ಕೊಡ್ತೀನಿ, ಅದ್ರ ಮೇಲೆ ತಿದ್ದು. ಓಕೆ. ಮಧ್ಯದಲ್ಲಿ ಸ್ವಲ್ಪ ವರುಷ್ಕ ಸ್ಕೂಲ್ಗೆ ಹೋಗೋದು, ಸ್ಕೂಲಿಂದ ಬಂದಮೇಲೆ ಏನು ಮಾಡಿದಾಳೆ ಅನ್ನೋದು ಒಂದು ಅಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇದು ಊರಿಗೆ ಹೋಗ್ಬೇಕಾದ್ರೇ ವೀಡಿಯೋ ಮಾಡಿರೋದು. ಅನ್ನ ಹಾಕಿದ್ವಿ, ಆಚೆ ಹಳ್ಳಿ ಬಂದು ತಿಂತಾಯಿದೆ ನೋಡಿ. ಅನ್ನ ಎತ್ಕೊಂಡು ಎಷ್ಟು ಕ್ಯೂಟಾಗೆ. ನಾವು ಡೈಲಿ ಅದಕ್ಕೆ ಅಂತಲೇ ಅನ್ನ ಎತ್ತಿಟ್ಟಿರ್ತೀವಿ. ಡೈಲಿ ಅನ್ನ ಹಾಕ್ತೀವಿ. ಫುಲ್ ಅನ್ನ ನಾವೇನು ಹಾಕಿರ್ತೀವಿ ಎಲ್ಲ ಖಾಲಿ ಆಗಿರುತ್ತೆ. ಹಳ್ಳಿಲೂ ಅಥವಾ ಯಾವ್ದಾದ್ರು ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗುತ್ತೆ. ನಾವು ಆಚೆ ಬಂದ್ವಿ ಅಂತ ಅದು ಓಡ್ಬಿಡ್ತು, ತಿಂತಾಯಿತ್ತು.